ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ನ್ಯೂಸ್ ನ ನಿಮ್ಗೆ ತಿಳಿಸೋದಕ್ಕೋಸ್ಕರ. ಅಪ್ಕಮಿಂಗ್ ಕನ್ನಡ ಮೂವೀಸ್ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು ತುಂಬಾನೇ ಎಕ್ಸೈಟ್ಮೆಂಟ್. ಯಾಕೆ ಅಂತಂದ್ರೆ ಕಂಪ್ಲೀಟ್ ಕನ್ನಡ ಇಂಡಸ್ಟ್ರಿಯ ನ್ಯೂಸ್ ಏನಿದೆಯಲ್ಲ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಕಾಂತಾರ ಚಾಪ್ಟರ್ 1 ಜೂಜಿ ಆಕ್ಷನ್ ಮಾಸ್ಟರ್ ಏನಿದಾರಲ್ಲ ಇವರು, ಅಂದ್ರೆ ಹಾಲಿವುಡ್ ಲೆವೆಲ್ ಅಲ್ಲಿ ಆಕ್ಷನ್ ಕಟ್ ನ ಹೇಳ್ತಿದ್ದಂತವ್ರು ಇವರು ಕಾಂತಾರ ಚಾಪ್ಟರ್ 1 ಅಲ್ಲಿ ಈಗ ಆಕ್ಷನ್ ಕಟ್ ನ ಹೇಳ್ತಿದ್ದಾರೆ. ಹಾಗೇನೆ ಅರ್ಜುನ್ ಮಾಸ್ಟರ್ ಸ್ವತಃ ನನಗೂ ಕೂಡ ಆಕ್ಷನ್ ಕಟ್ ನ ಹೇಳಿರುವಂತ ಒಂದು ಫೈಟ್ ಮಾಸ್ಟರ್ ಆಗಿರುವಂತವ್ರು ಇವರು ಕೂಡ ಇದರಲ್ಲಿ ಒಂದು ದೇಸಿ ಟಚ್ ನ ಕೊಡ್ತಿದ್ದಾರೆ. ಅಂದ್ರೆ ನಮಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಕಲ್ಕಿಕ್ಕಿಂತ ಒಂದು ವಾರ್ ಸೀಕ್ವೆನ್ಸ್ ಇದೆಯಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಂದು ಸೀಕ್ವೆನ್ಸ್ ನಾವಿಲ್ಲಿ ನೋಡೋದಕ್ಕೆ ಸಿಗ್ಬೋದು. ಎರಡನೇ ಅಪ್ಡೇಟ್ ಬಂದು ಡಿಬಾಸ್ ಅವರ ಡೆವಿಲ್ ಸಿನಿಮಾ ಬಗ್ಗೆನೇ ಆಗಿರುವಂತ ತುಂಬಾ ಕಾಂಟ್ರವರ್ಷಿಯಲ್ ವಿಷಯ ಎಲ್ಲ ಮಾತಾಡ್ತಿದ್ದಾರೆ. ವಿಷಯ ಏನಂತಂದ್ರೆ ಅಭಿಮಾನಿಗಳು ವರ್ತಿಸುವಂತ ರೀತಿಯಿಂದ ಕೆಲವೊಂದು ಡಿಸಿಷನ್ ನ ತಗೊಂಡಿದ್ದಾರೆ. ಇದು ನಾನು ಯಾವ್ದೇ ಕಾರಣಕ್ಕೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಆಮೇಲೆ ಕೆಲವ್ರು ಕೇಳ್ತಾ ಇದ್ರು, ಅವ್ರದೊಂದು ಕ್ಯಾರೆಕ್ಟರ್ ಇತ್ತು, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ, ಅದು ಯಾವ ಕ್ಯಾರೆಕ್ಟರ್ ಆಗಿರ್ಬೋದು, ಅದ್ರ ಬದಲು ಯಾರಾದ್ರೂ ಬರ್ತಾರಾ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಯಾವ್ದೇ ಒಂದು ಕ್ಯಾರೆಕ್ಟರ್ ಅವರಿಗೆ ಫಿಕ್ಸ್ ಆಗಿರ್ಲಿಲ್ಲ, ಇದೇ ಕ್ಯಾರೆಕ್ಟರ್ ಕೊಡ್ಬೇಕು ಅಂತ. ಅವ್ರು ಇದಾರೆ ಅನ್ನೋದು ಮಾತ್ರ ಇತ್ತು, ಅಲ್ಲದು ಬಿಟ್ರೆ ಯಾವ್ದೇ ಕಾರಣಕ್ಕೂ ಇವ್ರು ಈ ಕ್ಯಾರೆಕ್ಟರ್ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿರ್ಲಿಲ್ಲ. ಇದು ನಿಮಗೆ ಜಸ್ಟ್ ಬುದ್ಧಿವಾದ ಹೇಳೋದಕ್ಕೋಸ್ಕರ ಈ ತರ ಕೇಳಿರುವಂತದ್ದು ಅಂತ ನನ್ನ ಅನಿಸಿಕೆ ಆಗಿರುವಂತದ್ದು. ನಿಮ್ಮೇನ ಅನ್ಸುತ್ತೆ? ಬುಲ್ಬುಲ್ ರಚಿತಾರಾಮ್ ಅವರು ಕೂಡ ಸ್ವಲ್ಪ ಎಮೋಷನಲ್ ಆಗ್ತಾರೆ. ಯಾಕೆ ಅಂತಂದ್ರೆ ಡಿಬೋಸ್ ಅವರೇನೆ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಇದ್ದ ಒಂದು ವೆಲ್ ವಿಷರ್ ಅಂತ ಹೇಳ್ಬಿಟ್ಟು ಅವರ ಒಂದು ಮನಸ್ಸಿನ ಮಾತನ್ನ ವ್ಯಕ್ತಪಡಿಸ್ಕೊಂತಾರೆ ಅಂತ ಹೇಳ್ಬೋದು. ಈಗ ಡೆವಿಲ್ ಬಗ್ಗೆ ಹೇಳೋದಾದ್ರೆ ಶೂಟಿಂಗ್ ನಡೀತಾ ಇದೆ. ಪ್ರತಿಯೊಂದು ಆಕ್ಷನ್ ಕಟ್ ಏನ್ ಹೇಳ್ಬೇಕಾಗಿದೆ ಅದೆಲ್ಲ ಆಗ್ತಾ ಇದೆ. ಫ್ಯಾಮಿಲಿ ಸೀಕ್ವೆನ್ಸ್ ಅಥವಾ ಏನ್ ಅವರ ಟಾಕಿ ಪೋರ್ಷನ್ಸ್ ಏನಿದೆ ಅದನ್ನ ಮುಗಿಸ್ಕೊಂತಾ ಇದ್ದಾರೆ. ಹಾಲಿವುಡ್ ನ ಆಕ್ಷನ್ ಡೈರೆಕ್ಟರ್ ನ ಹಿಡ್ಕೊಂಡು ವಿತ್ ಮೋಕೋಬಾಟ್ ನ ಈ ಒಂದು ಆಕ್ಷನ್ ಸೀಕ್ವೆನ್ಸ್ ನ ಮಾಡಿಕೊಂಡಿರುವಂತದ್ದು. ಅಂಡ್ ಇದು ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಟಾಕ್ಸಿಕ್ ಬಗ್ಗೆ ಮಾತಾಡಿರ್ಬೇಕಾದ್ರೆ ಟಾಕ್ಸಿಕ್ ನ ಒಂದು ದೊಡ್ಡದಾಗಿ ಅಪ್ಡೇಟ್ ಇದೆ ಗುರು. ಇದ್ರ ಬಗ್ಗೆ ಮಾತಾಡಿದ್ರೆ ಒಂದು ಸಪರೇಟ್ ವಿಡಿಯೋನೇ ಮಾತಾಡ್ಬೇಕಾಗುತ್ತೆ, ಅಷ್ಟು ಇದ್ದೆ. ಆದ್ರೂ ಕೂಡ ಇಲ್ಲಿ ನ್ಯೂಸ್ ನ ಕವರ್ ಮಾಡ್ಬಿಡ್ತೀನಿ. ಜೆ ಪೇರಿ ಅವರು ಹೇಳಿರುವಂತ ಮಾತಿಗೆ ಅಪ್ರಿಶಿಯೇಷನ್ ಮಾಡ್ಬಿಟ್ಟು ಯಶ್ ಅವರು ಕೂಡ ಹೇಳ್ತಾರೆ, ಲೈಕ್ ಇವ್ರ ಜೊತೆ ವರ್ಕ್ ಮಾಡುವಂತದ್ದು ಒಂದು ಮಾಸ್ಟರ್ ಪೀಸ್ ಲೆವೆಲ್ ನ ಒಂದು ವರ್ಕ್ ಆಗಿರುತ್ತೆ, ಒಂದು ರಾ ವರ್ಕ್ ಆಗಿರುತ್ತೆ ಅಂತ ಕೂಡ ಯಶ್ ಅವರು ಹೇಳ್ತಾರೆ. ಅದಲ್ಲದೆ ಹೇಳೋದಾದ್ರೆ ಒಂದು ಲೀಕ್ಡ್ ಫುಟೇಜ್ ಕೂಡ ನೀವು ಆಚೆ ಬಂದಿರುವಂತದ್ದು ನೋಡ್ಬೋದು. ಇಲ್ಲಿ ಯಶ್ ಅವ್ರ ಅಪಿಯರೆನ್ಸ್ಗೆನೆ ಆ ಒಂದು ವ್ಯಕ್ತಿ ನಿಲ್ತಿರೋದು ನೋಡ್ಬೋದು. ಆ ಒಂದು ಲುಕ್ ವೈಸ್ ಎಲ್ಲ ನೋಡಿದಾಗ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನೀವೇನ್ ಅನ್ಸುತ್ತೆ, ಯಾವ ರೀತಿ ಒಂದು ರಾಕಿಂಗ್ ಸ್ಟಾರ್ ಆಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳಕ್ ಹೊಟ್ಟಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ಸ್ ತಿಳಿಸಿ. ಎಕ್ಕ ಸಾಂಗ್ ರಿಲೀಸ್ ಆಯ್ತು ಇವತ್ತು. ನಿಜ ಹೇಳ್ಬೇಕು ಅಂದ್ರೆ ಲಿರಿಕ್ಸ್ ಅಂತೂ ಅದ್ಭುತವಾಗಿದೆ ಗುರು. ನಾನಂತೂ ನನಗೆ ಯಾವ ವೈಬ್ ಕೊಡ್ತು ಅಂತಂದ್ರೆ ಜಾಕಿ ಮತ್ತೆ ಅಣ್ಣ ಬಾಂಡ್. ಇದು ಯಾರಿಗೆ ಗೊತ್ತಾಯ್ತು ಗೊತ್ತಿಲ್ಲ, ಜಾಕಿ ಮತ್ತೆ ಅಣ್ಣ ಬಾಂಡ್. ವಂಶಿ ನನಗೆ ನೆನಪಾಗ್ಲಿಲ್ಲ, ಜಾಕಿ ಮತ್ತೆ ಅಣ್ಣ ಬಾಂಡ್ ಸಿನಿಮಾ ಒಂದು ಕಾಂಬಿನೇಷನ್ ನನಗೆ ನೆನಪಾಗಿರುವಂತದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಇನ್ನೊಂದು ಸಾಂಗ್ ಕೂಡ ಅಂದ್ರೆ ಕೇಡಿ ಸಾಂಗ್ ಕೂಡ ಸೆಕೆಂಡ್ ಪ್ರೋಮೋ ಕೂಡ ಕೊಟ್ಟಿರುವಂತದ್ದು. ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅನ್ನೋದು ಕೇಡಿಯ ಸೆಕೆಂಡ್ ಸಾಂಗ್ ನ ಪ್ರೋಮೋ ಆಗಿರುವಂತದ್ದು. ಐ ಮೀನ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಈ ತರದೊಂದು ಸಾಂಗ್ ನೆಲ್ಲ ಇಡ್ತಿದ್ದಾರೆ ಅಂತ. ಮೇ ಬಿ ಅರ್ಥವಾಗಿರುವಂತ ಸಾಂಗ್ ಅನ್ಸುತ್ತೆ. ಬಂದ್ಮೇಲೆ ನೋಡೋಣ ಗುರು, ಬಂದ್ಮೇಲೆ ಡಿಸೈಡ್ ಮಾಡೋಣ. ಹಾಗೇನೆ ಕಿಚ್ಚ ಸುದೀಪ್ ಅವರ ನ್ಯೂಸಿಗೆ ಬಂದ್ರೆ BRB ಸಿನಿಮಾದ ನ್ಯೂಸ್ ಬಂದಿದೆ. ಅಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವಂತದ್ದು ಏನಂತಂದ್ರೆ ಇದೊಂದು ನನ್ನ ಒಂದು ಪರ್ಸನಲಿ ಫೇವ್ರೆಟ್ ಪ್ರಾಜೆಕ್ಟ್ ಆಗಿರುವಂತದ್ದು. ನನಗೆ ಇದು ಯಾಕೆ ಫೇವ್ರೇಟ್ ಅಂತಂದ್ರೆ ಕನ್ನಡ ಇಂಡಸ್ಟ್ರಿನ ತುಂಬಾನೇ ಮೇಲ್ ತಗೊಂಡೋಗುವಂತ ಒಂದು ವಿಜುವಲಿ ತುಂಬಾನೇ ಮೇಲ್ ತಗೊಂಡು ಹೋಗಿರುವಂತ ಒಂದು ಪ್ರಾಜೆಕ್ಟ್ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂತದ್ದು. ಸೊ BRB ಸಿನಿಮಾ ಏನಿದೆ 2026ರಲ್ಲಿ ರಿಲೀಸ್ ಆಗುತ್ತೆ ಅಂತ. ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂತದ್ದು ಅವ್ರು ಹೇಳ್ತಾರೆ ಮಾರ್ಚ್ ಇಂದ ಸೆಪ್ಟೆಂಬರ್ ಒಳಗಡೆ ಅಂತ. ಆದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂತದ್ದು ಡಿಸೆಂಬರ್ ಅಂತಾನೆ ಹೇಳ್ಬೋದು. ಅಂದ್ರೆ 2026ಕ್ಕೆ ಅಫ್ಕೋರ್ಸ್ ಸಿನಿಮಾ ಬರ್ತಾ ಇದೆ. ಉಪೇಂದ್ರ ಅವರ ಶೂಟಿಂಗ್ ನಡೀತಿ ಅಂತಾನೆ ಹೇಳ್ಬೋದು. ಯಾವ್ದ್ರಲ್ಲಿ ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ಅವರ ಒಂದು ಪಾರ್ಟ್ ಏನಿದೆ ಅದು ಬ್ಯಾಡ್ ಆಸ್ ಆಗಿ ಕೊಟ್ಟಿದೆ, ನಮಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಗಿರುವಂತದ್ದು. ಆದ್ರೆ ಈಗ ಅವ್ರದ್ದು ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಕೂಲಿ ಮೇಲೆ. ಹಾಗೇನೆ ಇದಕ್ಕೆ ನನಗೆ ಅರ್ಥ ಆಗ್ಲಿಲ್ಲ ಯಾಕೆಂದ್ರೆ ಕಾರ್ತಿ ಅವರು ಕೂಡ ಲೋಕೇಶ್ ಕನಗರಾಜ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಅದು ಏನಾದ್ರೂ ಸೀಕ್ವೆನ್ಸ್ ಇರ್ಬೋದಾ, ಏನಾದ್ರು ಕನೆಕ್ಷನ್ ಇರ್ಬೋದಾ? ಆಗ ಏನಾದ್ರು ಕನೆಕ್ಷನ್ ಏನಾದ್ರು ಆದ್ರೆ ಕಂಪ್ಲೀಟ್ ಆಗಿ LC ಕನೆಕ್ಟ್ ಆಗುತ್ತೆ. ಆದ್ರೆ ರಜನಿಕಾಂತ್ ಅವರ ಆ ಒಂದು ವೈಬ್ ನೋಡ್ತಾ ಇದ್ರೆ, ಕಂಪ್ಲೀಟ್ ಗೋಲ್ಡ್ ವೈಬ್ ನೋಡ್ತಾ ಇದ್ರೆ ಎಲ್ಲೂ ಕೂಡ LC ಕನೆಕ್ಟ್ ಆಗೋ ರೀತಿ ಇರ್ಲಿಲ್ಲ. ಅಂದ್ರೆ ತುಂಬಾನೇ ಓಲ್ಡ್ ವೈಬ್ಸ್ ಇತ್ತು. ನೋಡೋಣ. ಆದ್ರೂ ಕೂಡ ಹೇಳೋದಕ್ಕಾಗಲ್ಲ, ಲೋಕೇಶ್ ಕನಗರಾಜ್ ಅವರೆಲ್ಲ ಏನ್ ಬೇಕಾದ್ರೂ ಮಾಡೋದಕ್ಕೆ ಚಾನ್ಸಸ್ ಇದೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಏನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತಿರ್ಬೋದು. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.